ವೀಕ್ಷಕರೇ ನಮಸ್ಕಾರ. BNTV ಕನ್ನಡಗೆ ಸ್ವಾಗತ. ಸ್ನೇಹಮಯಿ ಕೃಷ್ಣ ಹಾಗೂ ಗಂಗುರಾಜುಗೆ ಬಲ ತುಂಬಲು ವಾಮಾಚಾರ ಪ್ರಕರಣಕ್ಕೆ ಸಂಬಂಧ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿ ನೀಡಿದ್ದಾರೆ. ಈ ಕುರಿತು ಫುಲ್ ಡೀಟೇಲ್ಸ್ ಇಲ್ಲಿದೆ. ದೇವಸ್ಥಾನದಲ್ಲಿ 5 ಕುರಿಗಳಿಗೆ ಬಲಿ. ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವರ ಹೋರಾಟದಲ್ಲಿ ಬಲ ಸಿಗಲಿ. ಇಬ್ಬರ ಫೋಟೋ ಮೇಲೆ ದೇವರ ಫೋಟೋ ಇಟ್ಟು ಪೂಜೆ. ಬರ್ಕೆಟಾನ ವ್ಯಾಪ್ತಿಯ ಸಲೂನ್ನಲ್ಲಿ ದಾಳಿ ನಡೆಸಿದ ಪ್ರಕರಣ ಸಂಬಂಧ ಪೊಲೀಸ್ ಕಮಿಷನರ್ ಅನುಪಮ್ ಮಾಹಿತಿ ನೀಡಿದ್ರು. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ಪ್ರಕರಣದಲ್ಲಿ ಪ್ರಸಾದ್ ಅತ್ತಾವಾರ ಹಾಗೂ 13 ಜನರನ್ನ ಬಂಧಿಸಿದ್ದೇವೆ. ಮುಖ್ಯ ಆರೋಪಿ ಪ್ರಸಾದ್ ಅತ್ತಾವಾರ ಇತರೆ ನಂಟು ತಿಳಿಯಲು ಮೊಬೈಲ್ ಪರೀಕ್ಷಿಸಿದ್ವು. ವಾಟ್ಸ್ಆಪ್ ಮೆಸೇಜ್ ರಿಟ್ರೀವ್ ಮಾಡಿದಾಗ ಮಾಹಿತಿ ಸಿಕ್ಕಿದೆ. ಅದರಲ್ಲಿ ಅನಂತ್ ಭಟ್ ಎಂಬಾತ ಪ್ರಸಾದ್ಗೆ ಕಳಿಸಿದ ವಿಡಿಯೋ ಇದೆ ಎಂಬ ಮಾಹಿತಿ ನೀಡಿದ್ರು. ಅಲ್ಲದೆ ವಿಡಿಯೋದಲ್ಲಿ ದೇವಸ್ಥಾನದಲ್ಲಿ 5 ಕುರಿಗಳಿಗೆ ಬಲಿ ಕೊಡುವ ವಿಡಿಯೋ ಇದೆ. ಅವರ ವಾಟ್ಸ್ಆಪ್ ಚಾಟ್ಸ್ ಪ್ರಕಾರ ನಮಗೆ ಮಾಹಿತಿ ಬಂದಿತ್ತು. ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜುಗೆ ಶಕ್ತಿ ತುಂಬುವುದಕ್ಕೆ ಇದು ನಡೆದಿದೆ. ಅವರ ಹೋರಾಟದಲ್ಲಿ ಹೆಚ್ಚಿನ ಬಲ ಸಿಗಲಿ ಅಂತ ಸ್ನೇಹಮಯಿ ಕೃಷ್ಣ, ಗಂಗರಾಜು ಫೋಟೋ ಮೇಲೆ ದೇವರ ಫೋಟೋ ಇಟ್ಟು ಪೂಜೆ ಮಾಡಿ ಬಲಿ ಕೊಡಲಾಗಿದೆ ಎಂದ್ರು. ಇನ್ನು ಈ ಸಂಬಂಧ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿದೆ ಎಂದ್ರು. ಒಂದು 5 ಹೆಸರು ಮೇಲೆ ಮತ್ತು ಒಂದು ದೇವರ ಪ್ರತಿಮೆ ಮೇಲೆ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವರದ್ದು ಫೋಟೋ ಇಟ್ಕೊಂಡು ಅವರು ಬಲಿ ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಿನ್ನೆ ನಾವು ಬರ್ಕೆ ಸ್ಟೇಷನ್ದಲ್ಲಿ ಕ್ರೈಮ್ ನಂಬರ್ 13/25 ಕರ್ನಾಟಕ ಪ್ರಿವೆನ್ಷನ್ ಅಂಡ್ ಇರಿಡಿಕೇಶನ್ ಆಫ್ ಇನ್ಹ್ಯೂಮನ್ ಎವಿಲ್ ಪ್ರಾಕ್ಟೀಸಸ್ ಅಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆಕ್ಟ್ 2017 ಸೆಕ್ಷನ್ 3 ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ ಮತ್ತು ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಈ ಬಲಿ ಪ್ರಕ್ರಿಯೆ ಸ್ನೇಹಮಯಿ ಕೃಷ್ಣ ಗಂಗರಾಜುಗೋಸ್ಕರ ಮಾಡಲಾಗಿದೆ. ಅನಂತ್ ಭಟ್ ಯಾರೋ ಅರ್ಚಕ ಅಥವಾ ಪ್ರಸಾದ್ ಸ್ನೇಹಿತ ಇರಬಹುದು. ಬಲಿ ಎಲ್ಲಿ ನಡೆದಿದೆ ಅನ್ನೋದು ಗೊತ್ತಿಲ್ಲ. ತನಿಖೆ ಮಾಡ್ತಾ ಇದ್ದೀವಿ ಎಂದು ತಿಳಿಸಿದ್ರು. ಒಟ್ಟು 3 ಹೆಸರು ಅವರು ಚೀಟಿ ಮೇಲೆ ಬರದಂತೆ ಕಾಣ್ತಾ ಇದೆ. ಸ್ನೇಹಮಯಿ ಕೃಷ್ಣ, ಗಂಗರಾಜು ಹಾಗೂ ಹರ್ಷ ಬರ್ತಿದ್ದಾರೆ. ಇವರಿಗೆ ಬಲ ಸಿಗಲು ಇದನ್ನು ಮಾಡಲಾಗಿದೆ. ಅವರ ವಿಚಾರಣೆ ಮಾಡ್ತೇವೆ. ಬಾರ್ಕೆ ಇನ್ಸ್ಪೆಕ್ಟರ್ ಸೋಮಶೇಖರ್ ಈ ಬಗ್ಗೆ ದೂರನ್ನ ನೀಡಿದ್ದಾರೆ ಎಂದ್ರು. ಟೋಟಲ್ ಅವರು 3 ಹೆಸರುಗಳು ಚೀಟಿ ಮೇಲೆ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸ್ನೇಹಮಯಿ ಕೃಷ್ಣ, ಗಂಗರಾಜು ಮತ್ತು ಹರ್ಷ ಮತ್ತು ಇನ್ನಿತರೆ ಇಬ್ಬರದ್ದು ಹೆಸರುಗಳು ಇದೆ. ಸೊ ಅವ್ರಿಗೆ ಅವರು ಯಾಕೆ ಅವ್ರ ಹೆಸರು ಬರೆದು ಅವ್ರಿಗೆ ಪವರ್ ಸಿಗಬೇಕು ಅಥವಾ ಬಲ ಸಿಗಬೇಕು ಮಾಡಿದ್ದಾರೆ, ಅದು ಒನ್ಸ್ ವಿ ಟೇಕ್ ದ ಪೊಲೀಸ್ ಕಸ್ಟಡಿ ಆಫ್ ಪ್ರಸಾದ್ ಅತ್ತಾವರ್ ಆವಾಗ ಗೊತ್ತಾಗ್ತದೆ. ಇನ್ನು ಪಶು ಬಲಿ ನಿರ್ಬಂಧ ಅಪರಾಧ. ಹೀಗಾಗಿ ಪ್ರಸಾದ್ ಅತ್ತಾವಾರ ಮತ್ತು ಆನಂದ್ ಭಟ್ ವಶಕ್ಕೆ ಪಡೆದು ತನಿಖೆ ಮಾಡ್ತೇವೆ. ಹಣದ ಬ್ಯಾಗ್ ನ ಫೋಟೋ ಕೂಡ ಇತ್ತು. ಅದರ ಬಗ್ಗೆ ಕೂಡ ತನಿಖೆ ನಡೆಸಲಾಗುತ್ತೆ. ಚಾಟ್ ಪ್ರಕಾರ ಪ್ರಸಾದ್ ಅತ್ತಾವಾರನೇ ಇದನ್ನೆಲ್ಲ ಮಾಡಿಸಿದ್ದು ಅಂತ ಗೊತ್ತಾಗ್ತದೆ. ಒಟ್ನಲ್ಲಿ ಯಾರಿಗೆ ಫಾರ್ವರ್ಡ್ ಮಾಡಿದ್ದಾರೋ ಅವರ ಬಗ್ಗೆಯೂ ತನಿಖೆ ಆಗಲಿದೆ. ತನಿಖೆ ನಂತರ ಮತ್ತಷ್ಟು ಮಾಹಿತಿ ನೀಡ್ತೇವೆ ಎಂದಿದ್ದಾರೆ. ನೋಡ್ತಾ ಇರಿ BNTV ಕನ್ನಡ, ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.